ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ತುಂಬ ದಿನ ಆದಮೇಲೆ ನಾನು ಮತ್ತೆ ವ್ಲಾಗಿಗೆ ವಾಪಸ್ ಬಂದೀನಿ ಅಂತಲೇ ಹೇಳ್ಬೋದು. ಸೊ ಮಳೆ ಚಳಿಯಿಂದ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ಈಗ ಚೆನ್ನಾಗಿ ರಿಕವರಿ ಆಗಿದ್ದೀನಿ. ಸೊ ನೀವು ಕೂಡ ಹುಷಾರಾಗಿರಿ, ವೆದರ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಮೆಮೊರಿ ಡೈರಿನ ಕ್ರಿಯೇಟ್ ಮಾಡ್ತಾಯಿದ್ದೀನಿ ನನ್ನ ಮಗನಿಗೋಸ್ಕರ ಅಂತ. ಸೊ ಇದು ಬಂದು ರಾಮರ ದಿನದ ಸ್ಪೆಷಲ್ ಆಗತ್ತೆ. ಅಂದರೆ ಶಿವರಾಮನವಮಿಗೆ ಈ 2 ವರ್ಷದಲ್ಲಿ ಯಾವ ಥರ ನಮ್ಮ ಲಕ್ಕಿ ರೆಡಿಯಾಗಿದ್ದ ಅಂತ ನಿಮ್ಗೆ ಗೊತ್ತಾಗತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ಬೋದು, ಲಕ್ಕಿ ಹತ್ತಕ್ಕೆ ಟ್ರೈ ಮಾಡ್ತಿದ್ದಾನೆ. ಸೊ ಆಲ್ಮೋಸ್ಟ್ 7 ತಿಂಗಳು. ಸೊ ಅವ್ನು ಟ್ರೈ ಮಾಡ್ತಿರೋದನ್ನ ನೋಡಿ ನಾವು ಖುಷಿ ಪಡ್ತಾಯಿದ್ದೀವಿ. ಬೆಳಗ್ಗೆ ಅವನ ಜೊತೆ ಆಟ ಆಡಿಲ್ಲ ಅಂದ್ರೆ ನಮಗಂತೂ ಸಮಾಧಾನ ಆಗಲ್ಲ. ಬನ್ನಿ ನೋಡೋಣ. ಮೇಲೆ ಹೋಗಂದ್ರೆ ಅವಳ ಮೇಲೆ ಹತ್ತಿದ್ರೆ ಅಲ್ಲಿ ಲಕ್ಕಿ 7 ತಿಂಗಳಿಗೆ ದೊಡ್ಡ ಅಚೀವ್ಮೆಂಟ್. ಲಕ್ಕ 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 ಲಕ್ಕಿ. ಹಾಂ ಕಂದಸ್ ತಗ ನಿನ್ನ ಆಟ ಸಾಮಾನು ಪ್ರೈಸ್ ನಿನಗೆ. ನಾವೆಲ್ಲ ಶ್ರೀರಾಮನವಮಿ ಅಂದರೆ ಹೊರಗಡೆ ಹೋಗಿ ಪಾನಕ ಮಜ್ಜಿಗೆ ಕುಡಿಯಲ್ಲ. ಸೊ ಮನೇಲೇ ಸ್ವಲ್ಪ ನೈವೇದ್ಯಕ್ಕೆ ಪಾನಕ ಮಜ್ಜಿಗೆ ಕೋಸಂಬರಿ ಇಟ್ಟು ದೇವ್ರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡ್ತೀವಿ. ಸೊ ಹಾಗೆ ಅದನ್ನೇ ಇಟ್ಟು ಇಲ್ಲಿ ನಾನು ಪಾಪುಗೆ ಚಿಕ್ಕದಾಗಿ ಒಂದು ಫೋಟೋ ಸೆಷನ್ನ ಮಾಡಿದೆ. ಸೊ ಅವನಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ. ಹೆಂಗೆ ಕಾಣಿಸ್ತಿದ್ದಾನೆ ನೋಡೋಣ ಬನ್ನಿ. ಲಕ್ಕಿ ಚಿಕ್ಕಿ ಚಿಕ್ಕಿ ಅಮ್ಮ ಇವಳು ಕೈ ಅಡ್ಡ ಹಾಕೋದು ನೋಡಿ. ಬಾರೋ ರಾಮಚಂದ್ರ ಬಾರೋ ಬಾರೋ ಲಕ್ಕಿ ಬಾಬಾ ಬಾಬಾರ ಚೆಲುವ ನೀನು. ಜಯಮ್ಮನ್ ಮಗ ನಾನು, ಜಯಮ್ಮನ್ ಮಗ ನಾನು. ದೊಡ್ಡ ಕರಿಯ ನೀನು, ನಿಮ್ಮಮ್ಮನ ಮಗಳು ನಾನು. ರಾಗಿ ಮಿಷನ್ಗೆ ಬಾರ ನೋಡ್ಬೇಕು ನಿನ್ನ ಮೋರೆ. ನಿನ್ನ ಮಗ ಬರೋದಿಲ್ಲ ಮೋರೆ, ಅವ್ನು ಎಳ್ಕೊಂಡು ಹೋಯ್ತಂತಾರೆ. ಸ್ವಾಗತ ಸ್ವಾಗತ ಸ್ವಾಗತ. ಫೋಟೋಸ್ ವೀಡಿಯೋಸ್ ತೆಗಿತಾ ನನ್ನ ಮಗ ರಾಮಯಿಂದ ಹನುಮಂತ ಯಾವಾಗದ ಅಂತ ಗೊತ್ತೇ ಆಗಲಿಲ್ಲ. ಗದೆ ಹಿಡ್ಕೊಂಡು ಪಕ್ಕ ಹನುಮಂತ ಸ್ಟೈಲ್ ಕೂಡ ಕೊಟ್ಟೇ ಬಿಟ್ಟ. ಲಕ್ಕಿ ಪಪ್ಪ, ಚಿನ್ನಿ ಪಪ್ಪ, ಮುದ್ದು ಬಂಗಾರಿ, ಚಿನ್ನಿ ಬಂಗಾರು. ಈ ಮಗು ಫೋಟೋಸ್ ಅಂತೂ ತೆಗಿಯಕ್ಕೆ ಬಿಡಲ್ಲ. ಹೋಗ್ಲಿ ವೀಡಿಯೋಸ್ ಆದರೂ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ರೆ ನೋಡಿದ್ರೆ ಕೃಷ್ಣ ಆಗ್ಬಿಟ್ಟವನೆ. ನಾನು ರೆಡಿ ಮಾಡಿದ್ದು ರಾಮನ್ನ, ಇವನು ಹನುಮಂತ, ಕೃಷ್ಣ ಎಲ್ಲ ಆಗ್ತವನೆ. ಸೊ ನಿಮಗೂ ನಮ್ಮ ಪಾಪು ಕೃಷ್ಣ ಥರ ಕಾಣಿಸ್ತಾ ಇದ್ರೆ ಕೃಷ್ಣ ಅಂತ ಕಮೆಂಟ್ ಹಾಕಿ. ಬಂಗಾರಿ, ಮುದ್ದು ಬಂಗಾರಿ. ನೀವೇನಾದರೂ ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಬರ್ತೇವೆ. ಫಸ್ಟು ನೀವು ನೋಡ್ಬೋದು, ಕಮೆಂಟ್ ಮಾಡ್ಬೋದು, ಶೇರ್ ಕೂಡ ಮಾಡ್ಬೋದು. ಬಂಗಾರು ಪಾಪ ಲಕ್ಕಿ ನೀ ದೀಪ ಲಕ್ಕೆ, ಬಂಗಾರು ಪಾಪ ಲಕ್ಕಿ ನೀ ದೀಪ, ಚಿನ್ನಿ ನಿನ್ನ ಕಣ್ಣು ಮುದ್ದಾಗೈತೆ ನೋಡು. ಸೊ ರಾಮರ ವೇಷ ಹಾಕಿದ್ಮೇಲಂತೂ ಲಕ್ಕಿಗೆ ಸಿಕ್ಕಾಪಟ್ಟೆ ದೃಷ್ಟಿ ಆಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಅತ್ತೆಗೆಲ್ಲ ನಾನು ಫೋಟೋ ಶೇರ್ ಮಾಡಿದ್ದೆ, ನನ್ನ ಫ್ರೆಂಡ್ಸ್ಗೆಲ್ಲ ಫೋಟೋ ಶೇರ್ ಮಾಡಿದೆ, ಜೊತೆಗೆ ವಾಟ್ಸಪ್ಪಲ್ಲಿ DP ಕೂಡ ಹಾಕಿದ್ದೆ ಅನಿಸುತ್ತೆ. ಸೊ ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗೋದ. ನನಗಂತೂ ಎಲ್ಲರೂ ಸಿಕ್ಕಾಪಟ್ಟೆ ಬೈತಾಯಿದ್ರು. ಸೊ ನೀವೇನಾದರೂ ಮಕ್ಕಳು ಫೋಟೋ ಹಾಕೋಕ್ಕಿಂತ ಮುಂಚೆ ಒಂದು 10 ಸಲ ಯೋಚನೆ ಮಾಡಿ ಅಂತಲೇ ಹೇಳ್ತೀನಿ. ಸೊ ಅವ್ನು ಹುಷಾರಿಲ್ದಂಗೆ ಆದಮೇಲೆ ನಾವು ಎಷ್ಟು ಕಷ್ಟಪಟ್ಟಿವಿ ಗೊತ್ತಾ. ಒಂದು 3 ಡೇಸ್ 4 ಡೇಸು ನಿದ್ದೆನೇ ಇರಲಿಲ್ಲ. ಸೊ ಮನೇಲಿ ಎಲ್ಲರೂ ಹೇಳ್ತಾಯಿದ್ರು ಪಾಪಕ್ಕೆ ದೃಷ್ಟಿ ಆಗಿದೆ, ದೋಷ ಆಗಿದೆ, ಹೆಂಗೆ ತೆಗ್ಸೋದು, ಸರಿ ಆ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಹೋಗಿ ತಾಯ್ತ ಕಟ್ಸೋಣ, ಇಲ್ಲ ಆಸ್ಪತ್ರೆ ಕರ್ಕೊಂಡೋಗು, ಇದೇ ಆಗಿಬಿಟ್ಟಿತ್ತು. ಸೊ ಎಷ್ಟು ಕ್ಯೂಟಾಗಿದ್ದಾನಲ್ವ. ನನ್ನದೇ ಕಣ್ಣು ಇವಾಗಲೂ ನೋಡಿದ್ರೂ ನನಗೆ ಮನಸ್ಸಿಗೆ ತೃಪ್ತಿ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ಆವಾಗಲೇ ಅನಿಸಿದ್ದು ನನಗೆ ಯಾರ ಕಣ್ಣು ಕೂಡ ಒಳ್ಳೆಯದಲ್ಲ ಅಂತ. ಬಂಗಾರಿ ಪಾಪ ಎಲ್ಲಿ ಅಮ್ಮ ನೋಡ, ಅಮ್ಮ ನೋಡ, ಅಮ್ಮ ನೋಡಪ್ಪ, ಅಮ್ಮ ಅಮ್ಮ ಮಮ್ಮಮ್ ಅಮ್ಮ. ಬಾ ಇಲ್ಲಿ ಬಾ, ಜಿಂಕೆ ಹೊಡತ್ತಿ ನೋಡು, ಜಿಂಕೆ ಹೊಡತ್ತಿ ಬಾ ಇಲ್ಲಿ ಬಾ, ಜಿಂಕೆ ಹತ್ರ ಬಾ, ಜಿಂಕೆ ಹತ್ರ ಬಾ, ಇಲ್ಲಿ ಬಾ, ಓಡ್ಬಾ ಚಿನಿ, ಓಡ್ಬಾ ಚಿನಿ. ಹಾಂ ಓಡಿ ಬಾ, ಓಡಿ ಬಾ, ಓಡಿ ಬಾ, ಓಡಿ ಬಾ, ಓಡಿ ಬಾ. ಕುಚ್ಚ 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 ಎತ್ಕ, ಎಲ್ಲ ಜಿಂಕೆ ಎತ್ಕ, ಎತ್ಕ ಜಿಂಕೆ ಎತ್ಕ, ಎತ್ಕ. ಹಾಂ ಯಾರು ತಂದು ಕೊಡ್ತೀಯಾ? ಥ್ಯಾಂಕ್ ಯು. ಹಾಂ ಸಾಕು, ಕುತ್ಕ ಅದ್ರ ಮೇಲೆ, ಕುತ್ಕ ಇವಾಗ ಕುತ್ಕ, ಕುತ್ಕ ಕುಚ್ಚ ಕುಚ್ಚ.
ಹಾಂ ಥ್ಯಾಂಕ್ ಯು ಕೂಚ ಕೂತು ಕೂಚ ಹಾಂ ಇಲ್ಲಿ ಅಮ್ಮ ನೋಡು ಇವಾಗ ಬೇಕಾದ್ರೆ ಹಿಡಿಗೋಬೇಕು ಫೋಟೋ ನಿಮ್ಗೆ ಚೆನ್ನಾಗಿ ಬರುತ್ತೆ ವೈಟ್ ಕಾಣ್ತಾನೆ ಡ್ರ್ ಅನಿಸ್ತೈತಾ ಲಕ್ಕೆ ಇಲ್ಲಿ ಅಮ್ಮ ನೋಡ ಲಕ್ಕೆ ಅಮ್ಮ ನೋಡ ಬಂಗಾರ ಹಾಂ ಬ್ಯಾಗ್ ತಗೊಂಬ ಓಡ್ಬಾ ಹಾಂ ತಾಂಬ ಓಡ್ಬಾ ಇಲ್ಲಿ ಬಾ ಓಡ್ಬಾ ಅಮ್ಮ ಹತ್ರ ಓಡ್ಬಾ ಹೊಡಿಬಾರ್ದು ಬಂಗಾರಿ ಜಿಂಕೆ ಹೊಡಿಬಾರ್ದು ಕೂಚ ಅವ್ರ ಮೇಲೆ ಕೂಚ ಅದ್ಮೇಲೆ ಕೂಚು ಹೊಡಿಬಾರ್ದು ಕೂಚ ಬಾ ಇಲ್ಲಿ ಅಮ್ಮ ಹತ್ರ ಬಾ ಅಲ್ಲಿ ಬಾ ಅಮ್ಮ ಇಂದ ಚಾಕ್ಲೇಟ್ ಇಲ್ಲ ಚಾಕ್ಲೇಟ್ ಲಕ್ಕಿ ಇಲ್ಲ ಬಾಲ್ ಓಡ್ಬಾ ಬಾಲಿಂದ ಬಾಲ್ ಓಡ್ಬಾ ಇಲ್ಲಿ ಬಾ ಇಂದ ಓ ಇವತ್ತಾಯ್ತಾ ಬಾಲ್ ಕತೆ ಬಾ ಇಲ್ಲಿ ಬಂತು ಬಾಲ್ ಬಂತು ಬಾ ಬೆಳಗ್ಗೆನೆ ಅಪ್ಪ ಮಗ ಆಟ ಆಡ್ತಾ ಇದ್ರು. ಸೊ ನಾನಿವತ್ತು ಶ್ರೀರಾಮನವಮಿ ಪ್ಲೀಸ್ ಎದ್ದೇಳಿ ಸ್ನಾನ ಮಾಡ್ಕೊಳ್ಳಿ ಅಂತ ಇಬ್ರಿಗೂ ನೀರು ಕಾಯಿಸ್ಕೊಟ್ಟೆ. ಆಮೇಲೆ ಅವ್ರು ಸ್ನಾನ ಮಾಡ್ಕೊಂಬಂದರು. ನನ್ನ ತಂಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಲು. ಸೊ ಪಾನಕ ಮಜ್ಜಿಗೆ ಕೋಸಂಬರಿನ ಇಟ್ಟು ದೇವ್ರಿಗೆ ಪೂಜೆ ಮಾಡಿದ್ವಿ. ಆಮೇಲೆ ಲಕ್ಕಿಗೆ ರಾಮರ್ ಥರ ರೆಡಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಅವನಂತೂ ಯಾವ ಮಣಿ ಗಿಣಿ ಏನೂ ಹಾಸ್ಕೊತಾ ಇದ್ದಿಲ್ಲ. ಕಟ್ಟಿರೋ ಪಂಚ ಕೂಡ ಚಕ ಅಂತ ಎಳ್ದು ಬಿಸಾಕ್ತಾ ಇದ್ದ. ಸೊ ಚಿಕ್ಕ ವಯಸ್ಸಲ್ಲಾಗಿದ್ರೆ ಹೆಂಗೋ ಹಾಕಿ ಫೋಟೋ ಹಿಡಿದು ಬಿಡ್ಬೋದಿತ್ತು. ಇವಾಗಂತೂ ಕೇಳಲೇಬೇಡಿ, ಆ ಬ್ಯಾಟ್ ಹಿಡ್ಕೊಂಡು ಹೊಡೆದು ಎಲ್ಲರಿಗೂ ಏಟ್ ಮಾಡ್ತಾ ಇದ್ದ. ಕೊನೆಗೂ ಶಿವು ಹೆಲ್ಪ್ ತೊಗೋಣ ಅಂದರೆ ಶಿವು ಒಂದು ನಿಮಿಷ ಬಂದರು. ಫೋಟೋ ವೀಡಿಯೋ ಹಿಡಿಯೋಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಸರಿ ನನ್ನ ಕೈಲಾಗ್ಲಮ್ಮ, ನಾನು ಮ್ಯಾಚ್ ನೋಡ್ತೀನಿ, ನೀನು ಪಾಪುನ ರೆಡಿ ಮಾಡ್ಕೊ ಅಂತ ಬಿಟ್ಬಿಟ್ರು. ಸೊ ಫೈನಲಿ ರೆಡಿ ಮಾಡಿ ಫೋಟೋಸು ವೀಡಿಯೋಸು ತಗೊಂಡ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಮತ್ತೆ ಮನೆಗೆ ಬಂದಿದ್ರು ಹೊರಗಡೆ ಹೋಗೋಣ ಅಂತ. ಸೊ ಅವ್ರ ಜೊತೆ ಹೊರಗಡೆ ಹೊರಟಿದ್ದೀವಿ. ಸೊ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಟೇಕ್ ಕೇರ್, ಮತ್ತೆ ಸಿಗೋಣ.